ಬಹಳ ಹೆಮ್ಮೆಯ ವಿಷಯ, ಬಹಳ ಸಂತೋಷದ ಸುದ್ದಿ. ಈ ಜಿಲ್ಲೆ ಇವತ್ತು ಬಹಳ ಸಂತೋಷದಿಂದ ಈ ಒಂದು ಸಿಹಿ ಸುದ್ದಿಯನ್ನ ಇವತ್ತು ನಾವೆಲ್ಲರೂ ಕೂಡ ಬಹಳ ಸಂಭ್ರಮದಿಂದ ಆಚರಣೆನ ಮಾಡ್ತಾ ಇದ್ದೀವಿ. ಬಹಳ ದಿನಗಳಿಂದ ನಾವೆಲ್ಲ ಈ ಒಂದು ಸಿಹಿ ಸುದ್ದಿಗೆ ನಾವೆಲ್ಲರೂ ಕೂಡ ಆತುರದಿಂದ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ನಾವೆಲ್ಲ ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರಾಗಿದ್ದು ಮತ್ತೆ ನಮ್ಗೆಲ್ಲರೂ ಕೂಡ ಇವತ್ತು ನಮ್ಮ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಅವರ ಹೋರಾಟ, ಶ್ರಮ, ಅವರ ಆಸಕ್ತಿ ಇವತ್ತು ಮತ್ತೆ ನಮ್ಗೆ ಮೂಲ ಸ್ಥಾನಕ್ಕೆ ನಮ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಮಾಡಿಕೊಟ್ಟಿದ್ದಾರೆ. ಬಹಳ ಹೆಮ್ಮೆಯಿಂದ ಇವತ್ತು ನಾವೆಲ್ಲರೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು, ದಕ್ಷಿಣ ಜಿಲ್ಲೆಯವರು ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯನ್ನ ಪಡುವಂತಹದ್ದು. ಇಡೀ ರಾಮನಗರ ಜಿಲ್ಲೆ ನಮ್ಮ 4 ತಾಲೂಕಿನ 5 ತಾಲೂಕಿನ ಜನರು ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ನಾವೆಲ್ಲರೂ ಕೂಡ ಸಲ್ಲಿಸ್ತೀವಿ. ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಇನ್ನು ಮೇಲೆ ನಾವೆಲ್ಲರೂ ಕೂಡ ಬೆಂಗಳೂರು ಜಿಲ್ಲೆಯವರು, ಬೆಂಗಳೂರಿನವರು ಅಂತ ಹೇಳ್ಕೊಂಡು ನಾವೆಲ್ಲರೂ ಕೂಡ ಹೆಮ್ಮೆಯನ್ನು ನಾವು ಪಡ್ತೀವಿ. ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿದ್ರು ಸರ್, ಕೇಂದ್ರದಿಂದ ಇದುವರೆಗೂ ಕೂಡ ಯಾವುದೇ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ. ಇದು ಕೇಂದ್ರಕ್ಕೆ ಸಂಬಂಧಪಟ್ಟಂತ ವಿಷಯ ಅಲ್ಲ. ಈ ಒಂದು ವಿಷಯ ನಮ್ಮ ರಾಜ್ಯ ವ್ಯಾಪ್ತಿಗೆ ಸಂಬಂಧಪಟ್ಟಂತ ವಿಷಯ. ಇವತ್ತು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಳ್ಳುವಷ್ಟು ಶಕ್ತಿ ಸರ್ಕಾರಕ್ಕಿದೆ. ಆ ನಿಟ್ಟಿನಲ್ಲಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡಿದ್ದಾರೆ. ಇವತ್ತು ಇದನ್ನ ಬೆಂಗಳೂರು ದಕ್ಷಿಣ ಅಂತೇಳಿ, ಸೌತ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಬಹಳ ಹೆಮ್ಮೆಯ ವಿಷಯ, ಬಹಳ ಸಂತೋಷದ ವಿಷಯ. ನಾವೆಲ್ಲರೂ ಕೂಡ ಇನ್ಮೇಲೆ ನಾವು ಅನೇಕ ರೀತಿಯಲ್ಲಿ ಬದಲಾವಣೆಯನ್ನ ಮೊದಲನೇದಾಗಿ ನಾವೆಲ್ಲರೂ ಕೂಡ ಅನೇಕ ಅಭಿವೃದ್ಧಿಗಳನ್ನ ಕಾಣಬಹುದು. ಸಾಕಷ್ಟು ಜನ ನಾವೆಲ್ಲರೂ ಕೂಡ ಬೆಂಗಳೂರು ಹತ್ತಿರವಾಗಿದ್ದರು. ಇನ್ಮೇಲೆ ಅವರು ಬೆಂಗಳೂರು ರಾಮನ್ ಊರು, ರಾಮನಗರ ಎರಡು ಒಂದೇ ಅಂತ ಹೇಳಿ ಎಲ್ಲರೂ ಕೂಡ ಇವತ್ತು ಇನ್ವೆಸ್ಟರ್ಸ್ ಬರ್ತಾರೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಇವತ್ತು ಮುಂದಕ್ಕೆ ಆಗ್ತವೆ. ಗ್ರೇಟರ್ ಬೆಂಗಳೂರು ಬಿಡದಿ ಈಗಾಗಲೇ ಆಗಿದೆ. ಗ್ರೇಟರ್ ಬೆಂಗಳೂರು ಈಗಾಗಲೇ ರಾಮನಗರಕ್ಕೆ ಹತ್ರ ಇದೆ. ಸೊ ಯಾವುದೇ ಕೂಡ ಬದಲಾವಣೆ, ಅಭಿವೃದ್ಧಿಗಳು ಕಾಣಬಹುದು. ರಾಮನಗರದಲ್ಲಿ ಯಾವುದು ಕೂಡ ಆಡಳಿತದಲ್ಲಿ ಬದಲಾವಣೆ ಏನು ಇಲ್ಲ. ರಾಮನಗರದಲ್ಲಿ ಏನು DC ಆಫೀಸು, SP ಆಫೀಸು ಏನು ಈ ಜಿಲ್ಲೆ ಕೇಂದ್ರವಾಗಿತ್ತು, ಅದೇ ರೀತಿ ಕಾರ್ಯಾಚರಣೆಯನ್ನ, ಆಡಳಿತ ಎಲ್ಲ ಅದೇ ರೀತಿ ಎಲ್ಲ ಮುಂದುವರಿತದೆ. ಅಭಿವೃದ್ಧಿ ಕೆಲಸಗಳು, ಸಾಕಷ್ಟು ಅಭಿವೃದ್ಧಿಗಳು ಮುಂದಕ್ಕೆ ಬೇಕಾದ ಸ್ಥಿತಿಯಲ್ಲಿ ಆಗ್ತವೆ. ಏನು ಇಲ್ಲ ಅಂತೇಳಿ ಸಂಪುಟದಲ್ಲಿ ಇವತ್ತು ಚರ್ಚೆ ಮಾಡಿ ಅದಕ್ಕೆ ಬೇಕಾದಂತ ಕಾನೂನಾತ್ಮಕ ನಡವಳಿಕೆಯನ್ನ ಮಾಡಿ ಇವತ್ತು ಇದನ್ನ ಬೆಂಗಳೂರು ದಕ್ಷಿಣ ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಬೆಂಗಳೂರು ಜಿಲ್ಲೆಯವರಂತ ಇವತ್ತು ನಾವೆಲ್ಲರೂ ಕೂಡ ಹೇಳ್ಕೊಳ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಬೋರ್ಡ್ಗಳೆಲ್ಲ ಚೇಂಜ್ ಆಗ್ತಾ ಇದೆ. ಈಗಾಗಲೇ ನಮ್ಮ ಗ್ರೇಟರ್ ಬೆಂಗಳೂರಿಗಾಗಲೇ ಬೆಂಗಳೂರು ಜಿಲ್ಲೆ ಅಂತ ಬೋರ್ಡ್ ಹಾಕಿ ಹಾರ ಕೂಡ ಹಾಕಿದ್ದಾರೆ. ಸಂತೋಷ ನಾವೆಲ್ಲರೂ ಕೂಡ ಬೆಂಗಳೂರು ಜಿಲ್ಲೆಯವರು. ಥ್ಯಾಂಕ್ ಯು ಸರ್.